ಕಳಪೆ ಕಾಮಗಾರಿ ಮಾಡುತ್ತಿರುವ ಗುತ್ತಿಗೆದಾರ ಚೆಸ್ಕಾಂ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮತ್ತು ಪ್ರಗತಿಪರ ರೈತ ಶೆಟ್ಟಹಳ್ಳಿ ಕೃಷ್ಣೇಗೌಡ. ಕೃಷ್ಣರಾಜಪೇಟೆ ತಾಲೂಕಿನ ಆಣೆಚಾಕನಹಳ್ಳಿ, ಕೃಷ್ಣಾಪುರ, ಚಿಕ್ಕಳಲೆ ಮತ್ತು ಶೆಟ್ಟಹಳ್ಳಿ ಗ್ರಾಮಗಳಲ್ಲಿ ನಿರಂತರ ಜ್ಯೋತಿ ಕಾಮಗಾರಿಯು ನಡೆಯುತ್ತಿದ್ದು, ಗುತ್ತಿಗೆ ಪಡೆದ ಗುತ್ತಿಗೆದಾರನು ಕಳಪೆ ಕಾಮಗಾರಿ ಮಾಡುತ್ತಿದ್ದಾರೆ. ಅಲ್ಲದೆ ರಸ್ತೆ ಬದಿಯಲ್ಲಿ ನೂರಾರು ವಿದ್ಯುತ್ ಕಂಬಗಳನ್ನು ನೆಟ್ಟು ರಸ್ತೆ ಸಂಚಾರಕ್ಕೆ ತೊಂದರೆ ನೀಡುತ್ತಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲದೆ ಮೊನ್ನೆಯಷ್ಟೇ ರೈತ ಸಂಘಟನೆಯವರು ಇದೇ ವಿಚಾರವಾಗಿ ಚೆಸ್ಕಾಂ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರೂ ಕೂಡಲೇ ಇಂತಹ ಕಳಪೆ ಕಾಮಗಾರಿಯನ್ನು ಪರಿಶೀಲನೆ ನಡೆಸುವಂತೆ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ಏನಾದರೂ ಕಾಮಗಾರಿಯನ್ನು ರೈತರಿಗೆ ತೊಂದರೆಯಾಗುವಂತೆ ನಡೆಸಿದರೆ ಇದರ ವಿರುದ್ಧ ತಾಲೂಕಿನ ರೈತ ಸಂಘವು ಉಗ್ರ ಪ್ರತಿಭಟನೆ ನಡೆಸುತ್ತೇವೆಂದು ಎಚ್ಚರಿಕೆ ನೀಡಿದರು. ನಮ್ಮ ಗ್ರಾಮಕ್ಕೆ ಶೆಟ್ಟಹಳ್ಳಿ ಗ್ರಾಮ ಮತ್ತು ಚಿಕ್ಕಳ್ಳ ಗ್ರಾಮ ಮತ್ತು ಜಕ್ಕನಹಳ್ಳಿ ಗ್ರಾಮಕ್ಕೆ ನಿರಂತರ ಜ್ಯೋತಿ ಅಂತ ಅಂದ್ಬಿಟ್ಟು ಅವೈಜ್ಞಾನಿಕವಾದಂಥ ಒಂದು ಕಾಮಗಾರಿನ ಮಾಡ್ತಾ ಇದ್ದಾರೆ ಇತ್ತೀಚೆಗೆ. ಅದು 2,90,00,000 ಪ್ರಾಜೆಕ್ಟು. ಅದೇನು ಮಾಡಿದ್ದಾರೆ ಅಂದರೆ, ಈ ಪಕ್ಕದಲ್ಲೇ 11 KV ಇದೆ, ಪಕ್ಕದಲ್ಲಿ ಇಲ್ಲೊಂದು 11 KV ಇದೆ, ಇದು ಪುನಃ 11 KVನ ತಗೊಳ್ತಾ ಇದ್ದಾರೆ. ಇವೆಲ್ಲ ಅವೈಜ್ಞಾನಿಕ. ಈಗ ರಸ್ತೆಯಲ್ಲಿ ಚಿಕ್ಕಳ್ಳೆ ರಸ್ತೆಯಲ್ಲಿ ಬಂದರೆ ಆ ಸಂಬಂಧಪಟ್ಟಂಥ ಈ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಏನು MD ಇದ್ದಾರೆ ಅವರು ಬಂದರೆ ಇದೆಲ್ಲ ಕಾಮಗಾರಿಗಳನ್ನ ಪರಿಶೀಲಿಸಿದರೆ ಇವರು ದುಡ್ಡಿಗೋಸ್ಕರ, ಹಣಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ ಅನ್ನೋದು ಗಮನಾರ್ಹವಾದಂಥ ವಿಚಾರ. ಇಂಥ ವಿಚಾರಗಳನ್ನ ನಾವು ಸರ್ಕಾರದ ಗಮನ ಸೆಳಿಬೇಕಂತೇಳಿ ಈ ಅವೈಜ್ಞಾನಿಕವಾದಂಥ ಕಾಮಗಾರಿನ ನಿಲ್ಲಿಸಿ, ಏನು ಹಿಂದೆ ಹಳೆಯದು 1985-86ನಲ್ಲಿ ಒಂದು 11 KVನ ಕೊಟ್ಟಿದ್ದಾರೆ, ಅದೇ ಕಂಬಗಳು ಹಳೆಯದಾಗಿ ಬಿದ್ದೋಗ್ತಾ ಇದ್ದಾವೆ, ನೀರು ವೈರೆಲ್ಲ ಜೋತ್ ಬಿದ್ದಿದ್ದಾವೆ. ಅದೇ ಕಂಬದಲ್ಲಿ ಈ ವೈರನ್ನು ಇದೇ ಕಾಮಗಾರಿನ ಕೊಡ್ಬೋದಿತ್ತು. ಇವರು ಹಣ ಮಾಡೋ ಒಂದು ಏಕೈಕ ಉದ್ದೇಶದಿಂದ ಇದು ಹಣ ಮಾಡೋಕ್ಕೆ ಪ್ರಾಜೆಕ್ಟ್ ಮಾಡ್ಕೊಬಿಟ್ಟು ಈ ಕಾಮಗಾರಿನ ತಂದು ನಮ್ಮ ರೈತರ ತಲೆ ಮೇಲೆ ಬರೆ ಎಳಿತಾ ಇದ್ದಾರೆ. ಪ್ರತಿಯೊಬ್ಬರೂ ಕೂಡ ರಸ್ತೆ ಮಗ್ಲಲ್ಲಿ ಏಕ ಕಂಬಗಳನ್ನ ಸಾಲುಗಳನ್ನ ಹಾಕಿ, ಈ ಕಡೆ ಒಂದು ಟ್ಯಾಕ್ಟ್ರು, ಈ ಕಡೆ ಒಂದು ಟ್ಯಾಕ್ಟ್ರು ಕಬ್ಬಿನ ಲೋಡು ಬಂದರೆ ಇಲ್ಲಿ ಯಾವುದೇ ಥರದ ಇಲ್ಲಿ ಸಮಸ್ಯೆ ತುಂಬ ಕಟ್ಟಿಟ್ಟ ಬುತ್ತಿ, ಯಾವುದಕ್ಕೆ ಒಂದು ಗೈ ಸಪೋರ್ಟಿಂಗ್ ಕೊಟ್ಟಿಲ್ಲ, ಒಳ್ಳೆ ವೈರನ್ನ ಹಾಕಿಲ್ಲ, ಎಲ್ಲ ಅವೈಜ್ಞಾನಿಕವಾದಂಥ ಕಾಮಗಾರಿನ ನಿಲ್ಲಿಸಿದ್ದಾರೆ. ಈ ಕೂಡಲೇ ತಕ್ಷಣದಿಂದಲೇ ಇವರು ಏನು ಕಾಮಗಾರಿ ಮಾಡ್ತಾ ಇದ್ದಾರೆ ಆ ಕಾಮಗಾರಿನ ವಾಪಸ್ ಪಡೀಲಿಲ್ಲ ಅಂತಂದರೆ ನಾವು JCB ಯಂತ್ರದಿಂದ ಕಂಬ ಎಲ್ಲನೂ ಉಣ್ಸಾಕೋಕ್ಕೆ ರೆಡಿ ಇದ್ದೀವಿ. ಯಾಕೆಂದರೆ ತೆಂಗಿನ ತೋಟದಲ್ಲೆಲ್ಲ ಉಣಿದ್ದಾರೆ, ಹೇಳಿಲ್ಲ ಕೇಳಿಲ್ಲ. ಅಲ್ಲೊಂದು 11 KV ಇದೆ, ಇಲ್ಲೊಂದು 11 KV ಇದೆ, ಇಲ್ಲೊಂದು 4SSR ಇದೆ, ಎಲ್ಲ ಕಡೆನೂ ಇಲ್ಲಿ ಸುತ್ತುಬಿಳಿಸಿ ನಮಗೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ. ನಾಳೆ ದಿವಸ ಏನಾದ್ರೂ ತೊಂದರೆ ಆಗಿ ನಮ್ಮ ರೈತರಿಗೆ ಅನಾನುಕೂಲ ಆಗಿ, ನಾಳೆ ದಿವಸ ಏನಾದರೂ ಮೃತ್ಯು ಸಂಬಂಧ ಯಾರಿಗಾದರೂ ಜಾನುವಾರುಗಳಿಗೇನಾದ್ರು ತೊಂದರೆ ಆದರೆ ನೇರವಾಗಿ ಚಾಮುಂಡೇಶ್ವರಿ ಕಂಪ್ನಿಯವ್ರ ಮೇಲೆ ನಾವು ಪ್ರತಿಭಟನೆನೂ ಮಾಡ್ತೀವಿ ಮತ್ತು ದಾವೆನೂ ಕೂಡ ಹೂಡ್ತೀವಿ ಅಂತ ಹೇಳಿ ಈ ಹೇಳಿಕೆನ ಕೊಡ್ತಾ ಇದ್ದೀನಿ.